ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಾಗ್ ಲೇಟ್ ಆಗಿ ಬರ್ತಿದೆ, ಎಡಿಟಿಂಗ್ ಮಾಡಕ್ ಟೈಮೇ ಸಿಗ್ಲಿಲ್ಲ ನನಗೆ. ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಆಚರಣೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ದೊಡ್ಡ ಮಗಳು ಬಾಗ್ಲೆಲ್ಲ ಗುಡಿಸಿ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಚೆನ್ನಾಗಿ ಹಾಕಿದ್ಲು. ಮನೆಯೆಲ್ಲ ಗುಡಿಸ್ಕೊಟ್ಲು. ಮತ್ತೆ ಚಿಕ್ಕ ಮಗಳು ಮನೆಯೆಲ್ಲ ಒರೆಸಿ ದೇವ್ರ ಪೂಜೆಗೆಲ್ಲ ಹೂವು ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಲು. ನೈವೇದ್ಯಕ್ಕೆ ಪೊಂಗಲ್ ಸ್ವಲ್ಪ ಮಾಡ್ಕೊಂಡೆ. ಆಮೇಲೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಎಲ್ಲ ಬೇಯಿಸ್ಕೊಂಡೆ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಇದಕ್ಕಿನ ಅವರೇ ಬೇಳೆಕಾಳು ಸಾರು, ಅನ್ನ ಎಲ್ಲ ಮಾಡ್ಕೊಂಡೆ. ಇದೆಲ್ಲ ಆಗೋಷ್ಟೊತ್ತಿಗೆ 11 ಗಂಟೆ ಆಯಿತು. ಹಂಗೆ ನಮ್ಮ ಚಿಕ್ಕ ಮಗಳೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಲು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡ್ವಿ. ದೊಡ್ಡ ಮಗಳು ಹಾಸ್ಟೆಲಲ್ಲಿ ಇರೋದ್ರಿಂದ ಯಾವ ಹಬ್ಬಕ್ಕೂ ಅವಳು ಇರೋದಿಲ್ಲ. ಈ ಹಬ್ಬಕ್ಕೆ ಅವಳು ಮನೇಲಿರೋದು ತುಂಬಾ ಖುಷಿ ಆಯ್ತು ಎಲ್ಲರಿಗೂ. ಎಲ್ಲರೂ ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಫೋಟೋಸ್ ಒಂದೆರಡು ತಗೊಂಡ್ವಿ. ರೀಲ್ಸ್ ಕೂಡ ಒಂದ್ ಮಾಡ್ಕೊಂಡ್ವಿ. ಇದರ ಖುಷಿಯಿಂದ ತುಂಬಾ ಚೆನ್ನಾಗಿ ಹಬ್ಬ ಎಲ್ಲ ಆಚರಣೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ರಾಗಿ ಸರಿ ಮಾಡೋಣ ಅಂತ ಹೇಳಿ ನಾನು ನನ್ನ ಮಕ್ಕಳು ಎಲ್ಲರೂ ಡಿಮಾರ್ಟ್ಗೆ ಹೋದ್ವಿ. ನಾನು ಮಿಲೆಟ್ಸು, ಡ್ರೈ ಫ್ರೂಟ್ಸು, ಬೇಳೆಕಾಳುಗಳೆಲ್ಲ ನಾನು ತಗೊಂಡೆ. ನನ್ನ ಮಕ್ಕಳಿಗೆ ಏನೇನು ಬೇಕೋ ಅವರು ಎಲ್ಲ ತಗೊಂಡ್ರು. ಸೊ ಬನ್ನಿ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದು 2-3 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಕಾಫಿ ಟೀ ಕುಡಿಯೋ ಬದಲು ಬೆಳಿಗ್ಗೆ ಸಂಜೆ 2 ಟೈಮು ಮಕ್ಕಳು ದೊಡ್ಡವರು ಎಲ್ಲರೂ ಈ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಿಸುತ್ತೆ. ನಾನು ರಾಗಿ ತಗೊಂಡಿದ್ದೀನಿ, ಗೋಧಿ, ಹೆಸರು ಕಾಳು, ಉದ್ದಿನ ಕಾಳು ತಗೊಂಡಿದ್ದೀನಿ, ಕಳೆ ಬೀಜ ತಗೊಂಡಿದ್ದೀನಿ, ಕಡಲೆ ತಗೊಂಡಿದ್ದೀನಿ, ಆಮೇಲೆ ಸೋಯಾಬೀನ್ ತಗೊಂಡಿದ್ದೀನಿ, ಸಬ್ಬಕ್ಕಿ ತಗೊಂಡಿದ್ದೀನಿ. ಮಿಲೆಟ್ಸ್ ಪೌಡರ್ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ಬರಗು, ನವಣೆ, ಊದಲು, ಕೊರಳು, ಸಾಮೆ, ಬಿಳಿ ಜೋಳ, ಸಜ್ಜೆ ತಗೊಂಡಿದ್ದೀನಿ. ಆಮೇಲೆ ಅಗಸೆ ಬೀಜ ತಗೊಂಡಿದ್ದೀನಿ. ಅಗಸೆ ಬೀಜ ಆದಮೇಲೆ ದಪ್ಪ ಕಡಲೆ, ಜೀರಿಗೆ ಸ್ವಲ್ಪ, ಮೆಂತ್ಯ, ಮೆಣಸು, ಉಪ್ಪು, ಹುಳ ಬೀಳಬಾರ್ದು ಅಂತ ಹೇಳಿ ಉಪ್ಪು ತಗೊಂಡಿದ್ದೀನಿ. ಏಲಕ್ಕಿ ಮತ್ತು ಲವಂಗ ಸ್ವಲ್ಪ ತಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಬಾದಾಮಿ ಎಷ್ಟಾದರೂ ಹಾಕ್ಕೋಬೋದು, ಗೋಡಂಬಿನೂ ಹಾಕ್ಕೊಬೋದು, ಪಂಪ್ಕಿನ್ ಸೀಡ್ಸು, ಆಮೇಲೆ ವಾಟರ್ ಮಿಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಆಮೇಲೆ ವಾಲ್ನಟ್ ತಗೊಂಡಿದ್ದೀನಿ. ವಾಲ್ನಟ್ ಎಲ್ಲ ಅದನ್ನು ಹುರ್ಕೊಬೇಕು. ನಾನು ರಾಗಿನ ನೀಟಾಗೆಲ್ಲ ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ನನ್ನ ಮಗಳು ಸ್ವಲ್ಪ ಹುರಿದೆಲ್ಲ ಕೊಟ್ಟಳು. ಚಿಕ್ಕ ಸ್ಪೈಸಸ್ ಎಲ್ಲ ಅವಳು ಹುರ್ಕೊಟ್ಲು. ದೊಡ್ಡದೆಲ್ಲ ಐಟಮ್ಸ್ ಎಲ್ಲ ನಾನು ಹುರ್ಕೊಂಡೆ. ಬೇಳೆ ಮತ್ತು ಬ್ರೌನ್ ರೈಸು ತಗೊಂಡಿದ್ದೀನಿ, ಅದು ಹಾಕಿ ಹುರಿದಿದ್ದೀನಿ. ಅದ್ರ ವಿಡಿಯೋ ಆಗಲಿಲ್ಲ ಅದ್ರದ್ದು. ಎಲ್ಲ ಡ್ರೈ ಫ್ರೂಟ್ಸು ಫಸ್ಟೇ ಹುರಿದು ತೆಗೆದಿಟ್ಕೊಂಡ್ಬಿಟ್ಟೆ. ಆಮೇಲೆ ಕಾಳುಗಳೆಲ್ಲ ನೀಟಾಗಿ ಹುರಿದೆ. ಪ್ರೋಟೀನ್ ಪೌಡರ್ ಕುಡಿಯೋ ಬದಲಿಗೆ ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ಸು ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲ ಡಾಕ್ಟ್ರು, ಅದ್ರ ಬದಲಿಗೆ ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ರಾಗಿ ಬಂದ್ಬಿಟ್ಟು 1.5 kg ತಗೊಂಡಿದ್ದೀನಿ ನಾನು. ಗೋಧಿ ಮಾತ್ರ 1 kg ತಗೊಂಡಿದ್ದೀನಿ. ಇನ್ನು ಉಳಿದೆಲ್ಲ ಬೇಳೆಕಾಳುಗಳು ಮತ್ತು ಮಿಲೆಟ್ಸ್ಗಳು 1/4 kg ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸು 200-200 ಗ್ರಾಮ್ ತಗೊಂಡಿದ್ದೀನಿ. ಸ್ಪೈಸಸ್ 2 ಸ್ಪೂನ್ ತಗೊಂಡಿದ್ದೀನಿ. ಎಲ್ಲ ಕಾಳುಗಳನ್ನು ನೀಟಾಗಿ ಹುರ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಒಂದು 3-4 ರೆಕ್ಕೆ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡೆ. ಎಲ್ಲ ಕಾಳುಗಳನ್ನ ನೀಟಾಗಿ ಹುರ್ಕೊಂಡಿದ್ದಾದ್ಮೇಲೆ ಬಿಸಿ ಇರುತ್ತಲ್ವ, ಅದನ್ನೆಲ್ಲ ಒಂದು ವೇಲ್ ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಆರಿಸ್ಕೊಂಡ್ವಿ. ಬಿಸಿ ಮಿಷಿನ್ಗೆ ಹಾಕಬಾರ್ದು, ಅದರಿಂದ ನೀಟಾಗಿ ಎಲ್ಲ ಆರಿಸ್ಕೊಂಡು ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ.
ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಹೋಗಿ ಫ್ಲೋರ್ ಮಿಲ್ಗೆ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಮಾಲ್ಟ್ ಎಲ್ಲ ದೊಡ್ಡ ಟಬ್ಗೆ ಹಾಕಿ ತಣ್ಣಗೆ ಆಗೋವರೆಗೂ ಬಿಡಬೇಕು. ಬಿಸಿ ಬಿಸಿ ಹಂಗೆ ಇಟ್ಬಿಟ್ರೆ ಮಾಲ್ಟ್ ಎಲ್ಲ ಕಪ್ಪಗಾಗೋಗುತ್ತೆ. ಬಿಸಿ ಎಲ್ಲ ಆರಿದ್ದಾದ್ಮೇಲೆ ಜಲ್ರಿ ಎಲ್ಲ ನೀಟಾಗಿ ಇಟ್ಕೊಂಡ್ವಿ. ನೆಕ್ಸ್ಟ್ ಡೇ ನಮ್ಮ ಫಿಲಮ್ದು ಯಲ್ಲಮ್ಮ ದೇವಸ್ಥಾನದಲ್ಲಿ ನಮ್ಮ ಯಜಮಾನ್ರು ಪೂಜೆ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಅದೊಂದು ಕ್ಲಿಪ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಫ್ಲವರ್ ಡೆಕೋರೇಷನ್ನು ಮತ್ತು ದೇವ್ರದ್ದು ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.